ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ ನಾ ಇವತ್ತು ನಮ್ಮ ಉತ್ತರ ಕರ್ನಾಟಕ ಫೇಮಸ್ ಸೀರೆ ರೀ ಟೋಪ್ ಸೆರಗಿನ ಸೀರೆ ಅಂತೀವ್ರಿ. ಇದಕ್ಕೆ ಟೋಪಿನ ಸೀರೆನೂ ಅಂತ ಕರಿತೀವಿ. ಈ ಸೀರೆಗೆ ನಾನು ಒಂದು ಟ್ರೆಡಿಷ್ನಲ್ ಕುಚ್ಚು ಕಟ್ಟಾಕತ್ತೀನಿ ನೋಡ್ರಿ. ಈ ಸೀರೆಗೆ ಇದೇ ಥರ ಕುಚ್ಚ ಕಟ್ಟಬೇಕು ಅಂದ್ರೆ ಭಾರಿ ಚಂದ ಕಾಣಿಸ್ತೈತೆ ರೀ ಇದು. ಈಗ ನೋಡ್ರಿಲ್ಲೇ ಹೆಂಗೆ ಕಟ್ಟೋದಂತ ತೋರಿಸ್ತೀನಿ. 6 ಎಳೆ ದಾರನ ರೆಡಿ ಮಾಡಿ ಇಟ್ಕೋಬೇಕ್ರಿ. 6 ಎಳೆ ದಾರ ಇದು ಕುಚ್ಚು ಕಟ್ತೀವಲ್ರಿ ಅದ ದಾರ ಸಿಲ್ಕ್ ಥ್ರೆಡ್ನ ತೊಗೊಂಡು ನಾನು 6 ಎಳೆ ದಾರ ಮಾಡಿಕೊಂಡು ಈಗ ಸೂಜಿ ಒಳಗೆ ಹಾಕ್ಕೊಂಡು ಈ ಥರ ನಾನು ಒಂದು ಬೀಡನ್ನ ಹಾಕ್ಕೊಳಕತ್ತೀನಿ. ನಾ ಇಲ್ಲೇ ಮೀಡಿಯಮ್ ಬೀಡ್ ಹಾಕ್ಕೊಂಡೆ ನೋಡ್ರಿ. ಪೂರ್ತಿ ದೊಡ್ಡದು ಬೇಡ ಅತಿ ಸಣ್ಣದು ಬೇಡ ಅಂತಂದು ಇದನ್ನು ಸೂಜಿ ಒಳಗೆ ಸೇರಿಸ್ಕೊಂಡು ಸ್ವಲ್ಪ ಗ್ಯಾಪ್ ಇಟ್ಕೊಂಡು ತೊಗೋಬೇಕ್ರಿ. ಇದನ್ನ ನೀವು ಒಂದು 1/2 ಇಂಚು ಅಥವಾ 1/2 ಇಂಚ್ಗಿಂತ ಕಡಿಮೆ ಗ್ಯಾಪ್ ಇಟ್ಕೊಂಡು ನೀವು ತೊಗೋಬೋದು. ನೀವು ಮೆಜರ್ಮೆಂಟ್ನ ಇದು ಬಟ್ಟೆ ಅಳತೆ ಮಾಡೋ ಟೇಪ್ ಇರುತ್ತಲ್ರಿ ಅದ್ರಾಗ ನೀವು ಮಾರ್ಕ್ ಮಾಡ್ಕೊಂಡು ತೊಗೋರಿ. ನಾನಿಲ್ಲೇ ನನಗೆ ಗೊತ್ತಾಗುತ್ತಲ್ಲ ಹಾಗಾಗಿ ನಾನಿಲ್ಲೇ ಡೈರೆಕ್ಟಾಗೆ ನಾನು ಹಾಕಾಕತ್ತೀನಿ. ಸೀರೆ ಒಳಗೆ ಸೂಜಿನ ಸೇರಿಸ್ಕೊಂಡು ಅದಕ್ಕೆ ಮುತ್ತು ಹಾಕ್ಕೊಂಡು ಅದು ಸೂಜಿನ ಹೊರಗೆ ತೆಗೆದು ಮುತ್ತನ್ನ ಮೇಲೆ ಏರಿಸಿ ಈಗ ನೋಡ್ರಿ ಫಸ್ಟು ಎಷ್ಟು ಬೇಕೋ ಒಂದು 5-6 ಇಂಚು ಅಥವಾ 4-5 ಇಂಚ್ ಆದರೂ ನೀವು ಬಿಡಬೇಕು. ಯಾಕಂದ್ರೆ ಗಂಟು ಕಟ್ಟಕ್ಕೆ ಗಾವಾಗಂಗಿಲ್ಲಲ್ರಿ ಹಾಗಾಗಿ. ಈಗ ನೋಡ್ರಿ ಗಂಟು ಹೆಂಗೆ ಕಟ್ಟೋದು ತೋರಿಸ್ತೀನಿ. ನಿಮ್ಮ ಎಡಗೈ ಬೆರಳನ್ನ ಈ ದಾರದ ಕೆಳಗೆ ಇಟ್ಕೊಂಡು ಒಂದು ರೌಂಡು ದಾರನ ಸುತ್ತ ಹಾಕ್ಕೊಂಡು ಸೂಜಿ ತೊಗೊಂಡು ಆ ಕಡೆಯಿಂದ ದಾರನ ಈ ಕಡೆ ಎಳ್ಕೊಬೇಕ್ರಿ. ಆಮೇಲೆ ಅದ ಸೂಜಿನ ಈಗ ಅದ್ರೊಳಗೆ ಗಂಟು ಒಳಗೆ ಹಾಕಿ ಎಳಿಬೇಕ್ರಿ. ನೀವು ಹಂಗೆ ಹೇಳಿದ್ರೆ ಗಂಟು ಎಲ್ಲಿ ಬೇಕಲ್ಲೇ ಬೀಳುತ್ರಿ ಅದು. ಹಾಗಾಗಿ ಸೂಜಿನ ಯೂಸ್ ಮಾಡಿರಿ. ಬಿಗಿನರ್ಸ್ ಅಂತೂ ಯೂಸ್ ಮಾಡೇಬೇಕ್ರಿ ಸೂಜಿನ, ಇಲ್ಲಾಂದ್ರೆ ಗಂಟು ಕರೆಕ್ಟಾಗಿ ನಿಮ್ಗೆ ಹಾಕಕ್ಕೆ ಬರೋಂಗಿಲ್ಲ. ಈಗ ನೋಡ್ರಿ ಸೂಜಿ ಇಟ್ಟು ಗಂಟು ಹಾಕ್ಕೊಂಡು ಅಂದ್ರೆ ಕಂಫರ್ಟ್ ಇರುತ್ತೆ ರೀ ಸೂಜಿ ಇಟ್ಟು ಗಂಟು ಹಾಕಿದ್ರೆ. ಈಗ ನೋಡ್ರಿ ನಾನು ಈ ಮುತ್ತು ಇದ್ರೊಳಗೆ ಎದಕ್ಕೆ ಹಾಕ್ಕೊಂಡಿನಿ ಅಂದ್ರೆ ಒಂದೊಂದು ಮುತ್ತು ಸೂಜಿ ಒಳಗೆ ಪ್ರತಿ ಸತಿನೂ ಹಾಕೋದು ಲೇಟ್ ಆಗುತ್ತೆ ಅಂತಂದು ನಾನು ಇಲ್ಲೇ ದಾರದೊಳಗೆ ಇಷ್ಟು ಮುತ್ತನ್ನು ಸೇರಿಸ್ಕೊಂಡ್ಬಿಟ್ಟಿನಿ. ಹಾಗಾಗಿ ಈಗ ಸೂಜಿನ ಸೀರೆ ಒಳಗೆ ಹಾಕ್ಕೊಂಡು ಒಂದು ಮುತ್ತು ಕೆಳಗಿಂದ ಎಳ್ಕೊಂಡು ಅದ್ರೊಳಗೆ ದಾರನ ಸೇರಿಸ್ಕೊಂಡು ಗಂಟು ಹಾಕಕ್ಕೆ ಈಸಿ ಆಗುತ್ತೆ ಅಂತಂದು ನಾನಿಲ್ಲೇ ಅಷ್ಟು ಮುತ್ತನ್ನ ಅದರೊಳಗೆ ಸೇರಿಸ್ಕೊಂಡು ನೋಡ್ರಿ. ಟೈಮ್ ಆಗುತ್ತಲ್ರಿ ಒಂದೊಂದು ಹಾಕ್ಕೊಂತ ಕುಂತ್ರೆ, ಹಾಗಾಗಿ ನಾನು ಇಲ್ಲೇ ಇಷ್ಟು ಮುತ್ತನ್ನ ಹಿಂಗೆ ಸೇರಿಸ್ಕೊಂಡಿನಿ. ಒಂದೊಂದು ಬೇಕಾದರೂ ಹಾಕ್ಕೋಬೋದು, ಇಲ್ಲಾಂದ್ರೆ ನಿಮಗೆ ಟೈಮ್ ಸೇವ್ ಆಗ್ಬೇಕಂದ್ರೆ ಈ ಥರನೂ ಮಾಡಿರಿ. ನಾನಿಲ್ಲೇ ಜಸ್ಟ್ ನಿಮ್ಗೆ ತೋರ್ಸಾಕತ್ತೀನಿ ನೋಡ್ರಿ ಯಾವ ಥರ ಹಾಕೋದಂತಂದು. ಆಮೇಲೆ ಇನ್ನೊಮ್ಮೆ ನೋಡ್ಕೊಂಡಂಗೂ ಆಕತಿ, ಯಾರಿಗೆ ಪರ್ಫೆಕ್ಟಾಗಿ ಗೊತ್ತಾಗಲಿಲ್ಲಲ್ರಿ ಇನ್ನೊಂದು ಸತಿನೂ ನೋಡ್ಕೊರಿ. ಸೂಜಿ ಒಳಗೆ ಅಂದ್ರೆ ಬೀಡೊಳಗೆ ಸೂಜಿನ ಹಾಕಿ ತೆಗೆದು ಒಂದು 5-6 ಇಂಚ್ ಗ್ಯಾಪ್ ದಾರಾನ ಉದ್ದ ಬಿಟ್ಟು ಕಟ್ ಮಾಡ್ಕೊಂಡ್ರೆ ಮುಗಿತು ನೋಡ್ರಿ. ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಯ್ತು. ಈ ಥರ ಇಷ್ಟು ಸೀರೆಗೆ ಕಟ್ಕೊಂಡೋಗಿ ಈಗ ನೆಕ್ಸ್ಟ್ ಸ್ಟೆಪ್ ನೋಡ್ರಿ. ಈಗೇನು ನಾವು ಒಂದೊಂದು ದಾರ ಕಟ್ಕೊಳ್ತಾ ಬಂದಿದ್ವಲ್ರಿ, ಈಗ 6 ಎಳೆ ದಾರ 12 ಎಳೆ ಆಗೈತೆ ರೀ ಅದು. ಈಗ ನೋಡ್ರಿ 12 ಎಳೆ ದಾರನ ನಿಮ್ಗೆ ತೋರ್ಸಾಕತ್ತೀನಿ. ಒಂದೊಂದು ಮುತ್ತಿನ ಕೆಳಗೆ 12 ಎಳೆ ದಾರ ಇರ್ತೈತೆ ರೀ. ಅದನ್ನು ನಾವು ಈಗ ಸ್ಪ್ಲಿಟ್ ಮಾಡ್ಕೋಬೇಕು ಅಂದ್ರೆ 2 ಭಾಗ ಮಾಡ್ಕೋಬೇಕ್ರಿ. 6 ಎಳೆ ತೊಗೊಂಡು 2 ದಾರನ ಸೇರಿಸ್ಕೊಂಡು ಈ ಥರ ಗಂಟು ಹಾಕಬೇಕು. ಸ್ಟಾರ್ಟಿಂಗು ಮತ್ತು ಎಂಡಿಗೆ ಹೆಂಗೆ ಹಾಕ್ಬೇಕು ಅನ್ನೋದು ನಾನು ನೆಕ್ಸ್ಟ್ ತೋರಿಸೀನಿ. ಸ್ಟಾರ್ಟಿಂಗ್ ಏನಿರುತ್ತಲ್ರಿ ದಾರ ಅದನ್ನು ಸ್ಪ್ಲಿಟ್ ಮಾಡ್ಕೋಬಾರ್ದು, ಅದ್ರ ನೆಕ್ಸ್ಟ್ ದಾರನ ಸ್ಪ್ಲಿಟ್ ಮಾಡ್ಕೋಬೇಕು. ಎಂಡಿಗೂ ಹಂಗೆ ಮಾಡ್ಬೇಕ್ರಿ. ನಾನು ಆ ವಿಡಿಯೋ ಕ್ಲಿಪ್ನು ನಿಮ್ಗಿಲ್ಲೇ ತೋರಿಸ್ತೀನಂತ. ಈಗ ನೋಡ್ರಿ ಸೇಮ್ ನಾವು ಹೆಂಗೆ ಗಂಟು ಕಟ್ಕೊತ ಬಂದ್ವಿಲ್ರಿ ಇಷ್ಟೊತ್ತನ ಅದೇ ಥರನ ಇದನ್ನು ಗಂಟು ಕಟ್ಬೇಕು ನೋಡ್ರಿ. ಸೂಜಿ ಹಾಕಿ ಕಟ್ರಿ ಗಂಟನ್ನ. ಈಗ ನೋಡ್ರಿ ಇದು ಎಳ್ಕೊಂಬಿಟ್ರೆ ಸ್ವಲ್ಪ ಗ್ಯಾಪ್ ಬಿಡ್ಬೇಕ್ರಿ ಇಲ್ಲೇ, ಅಂದ್ರೆ ಇದು ಎಳೋದ್ರೂ ಈ ಥರ ಡಿಸೈನು ಇದು ಕಾಣಿಸ್ಬೇಕ್ರಿ ನಿಮ್ಗೆ ಹಿಂಗೆ. ಈಗ ಮತ್ತು ಈ ಕಡೆ 6 ಎಳೆ ಉಳಿದಿರ್ತೈತಲ್ರಿ, ಆ ಕಡೆಯಿಂದ 6 ಎಳೆ ತೊಗೊಂಡು ಮತ್ತು ಈ ಕಡೆಯಿಂದ 6 ಎಳೆ ತೊಗೊಂಡು ಮತ್ತೊಂದು ಗಂಟು ಹಾಕೋದ್ರಿ. ಇಷ್ಟ ಮಾಡ್ಕೊತ ಹೋಗ್ಬೇಕ್ರಿ. ಇದು ನೋಡ್ರಿಲ್ಲೇ ತೋರ್ಸಾಕತ್ತೀನಿ ನಾನು. ಆ ಕಡೆಯಿಂದ 6 ಎಳೆ ತೊಗೊಳೋದು ಮತ್ತು ಈ ಕಡೆನೂ 6 ಎಳೆ ಇರ್ತೈತಲ್ರಿ ಗಂಟು ಹಾಕಿ ಉಳಿದಿದ್ದು, ಆ 6 ಎಳೆ ಎರಡೂ ತೊಗೊಂಡು ಈ ಥರ ಗಂಟು ಹಾಕ್ಕೊಂಬಿಟ್ರೆ ಮುಗೀತು ನೋಡ್ರಿ. ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಕೈತಿ. ಇಷ್ಟು ಸೀರೆಗೂ ಇದೇ ಥರ ಹಾಕ್ಕೊಂಬರ್ಬೇಕ್ರಿ. ಈ ಥರ ಡಿಸೈನೂ ಕಾಣಿಸ್ಬೇಕ್ರಿ. ಇದು ಹನಿಕೋಮ್ ಡಿಸೈನ್ ಅಂತಲೂ ಹೇಳ್ತಾರೆ ಇದಕ್ಕೆ. ಈಗ ನೋಡ್ರಿ ಇಲ್ಲೇ ನಾನು ಇಲ್ಲೇ ಹಾಕಾಕತ್ತೇನೆ. ಇಷ್ಟು ಗಂಟು ಹಾಕಿ ಮುಗಿಸ್ತೇನೆ ಅಂತ ಇದನ್ನು ನೆಕ್ಸ್ಟ್ ಸ್ಟೆಪ್ಪನ್ನು ತೋರಿಸ್ತೇನೆ. ಈಗ ನೋಡ್ರಿಲ್ಲೇ ಎಂಡ್ ಪಾಯಿಂಟಿಗೆ ಬಂದಾಗ ಈ ಕಡೆ ಲಾಸ್ಟ್ ದಾರ ಏನಿರ್ತೈತಲ್ರಿ ಅದನ್ನು ಹಂಗೆ ಬಿಡ್ಬೇಕ್ರಿ. ಇಲ್ಲಿ ತೋರ್ಸಾಕತ್ತೀನಿ ನೋಡ್ರಿ. ಈ ದಾರಾನ ಸ್ಪ್ಲಿಟ್ ಮಾಡ್ಕೋಬಾರ್ದ್ರಿ. ಇದನ್ನು ಇಷ್ಟು ಸೇರಿಸಿ ಇದನ್ನು ಗಂಟು ಕಟ್ಕೋಬೇಕು. ಅದ್ರ ಪಕ್ಕಕ್ಕೆ ಏನಿರುತ್ತಲ್ರಿ ಬಾಜುಕಿನ ದಾರದಾಗ ಸ್ಪ್ಲಿಟ್ ಮಾಡ್ಕೋಬೇಕು. 6 ಎಳೆ ತೊಗೋಬೇಕ್ರಿ. ಇದ್ರೊಳಗಿಂದ 6 ಎಳೆ ತೊಗೊಂಡು ಆ ಕಡೆಯಲ್ಲಿ ಹಾಗೆ ಬಿಡಬೇಕು. ಈ ಕಡೆಲ್ದ್ರಾಗ ಸ್ಪ್ಲಿಟ್ ಮಾಡ್ಕೋಬಾರ್ದ್ರಿ. ಯಾಕಂದ್ರೆ ಅಲ್ಲಿ ಸ್ಪ್ಲಿಟ್ ಮಾಡ್ಕೊಂಡ್ರೆ ಆ ಕಡೆ ನಮ್ಗೆ ಗಂಟು ಹಾಕಕ್ಕೆ ಮತ್ತು ದಾರ ಇರಂಗಿಲ್ಲಲ್ರಿ, ಅದಕ್ಕೆ ಹಾಗಾಗಿ ಇಲ್ಲೇ ಸ್ಪ್ಲಿಟ್ ಮಾಡ್ಕೋಬಾರ್ದು. ಎಂಡಿಗೆ ಬಂದಾಗ ಸ್ಟಾರ್ಟಿಂಗೂ ಹಂಗೆ ರೀ. ಸ್ಟಾರ್ಟಿಂಗ್ ಏನು ದಾರ ಇರುತ್ತಲ್ಲ ಅದನ್ನು ಸ್ಪ್ಲಿಟ್ ಮಾಡ್ಕೋಬಾರ್ದ್ರಿ. ಅದನ್ನು ಇದ್ರ ಜೊತೆನ ಸೇರಿಸ್ಕೊಂಡು ಗಂಟು ಕಟ್ಕೋಬೇಕ್ರಿ. ಇದು ಸ್ಟಾರ್ಟಿಂಗು ಮತ್ತು ಎಂಡಿಗೆ ಅಷ್ಟೇ ಹಿಂಗೆ ಮಾಡಬೇಕು. ಆಮೇಲೆ ನಡಕ್ಕೆ ಬಂದಾಗೆಲ್ಲ ಆ ಕಡೆಯಿಂದ 6 ಎಳೆ ಈ ಕಡೆಯಿಂದ 6 ಎಳೆ ತೊಗೊಂಡು ಈ ಥರ ಗಂಟು ಕಟ್ಕೊತ ಹೋಗ್ಬೇಕು ನೋಡ್ರಿ. ಭಾಳ ಈಸಿ ಐತ್ರಿ, ಹಾಗೇನು ಟಫ್ ಅನ್ಸಂಗಿಲ್ಲ. ನೀವು ಸೂಜಿ ತೊಗೊಂಡು ಕಟ್ಟಿದ್ರೆ ಭಾರಿ ಈಸಿ ಅನಿಸ್ತೈತಿ ನಿಮ್ಗೆ.
ಈಗ ನೋಡ್ರಿಲ್ಲ ನಾನು ಗಂಟು ಹಾಕಿನಿ ಹೇಳಕತ್ತೀನಲ್ರಿ. ಈ ಕಡೆ ಎಂಡಿಗೆ ಬಂದಾಗ ಮತ್ತು ಸ್ಟಾರ್ಟಿಂಗ್ ಪಾಯಿಂಟ್ ಒಳಗೆ 6 ಎಳೆ ದಾರಾನ ನೀವು ಸ್ಪ್ಲಿಟ್ ಮಾಡ್ಕೊಬೇಡ್ರಿ. ಏನು 12 ಎಳೆ ಇರುತ್ತಲ್ಲ ಎರಡೂ ಅಂದರೆ ಇಷ್ಟು 12 ಎಳೆನೂ ತೊಗೊಂಡು ಈ ಕಡೆಯಿಂದ 6 ಎಳೆ ತೊಗೊಂಡು ಕಟ್ಟಬೇಕು. ಯಾವಾಗಲೂ ಹಂಗೆ ರೀ. ಸ್ಟಾರ್ಟಿಂಗ್ ಮತ್ತು ಎಂಡ್ ಪಾಯಿಂಟಿಗೆ ಬಂದಾಗ 3 ಸ್ಟೆಪ್ ಬರುತ್ತೆ ರೀ. ಇದು 3 ಸ್ಟೆಪ್ಪೂ ನೀವು ಒಟ್ಟು ದಾರ ಬಿಡೋಂಗಿಲ್ಲ. ಇಷ್ಟು ದಾರಾನು ತೊಗೊಂಡು ಕಟ್ಟಬೇಕ್ರಿ. ಈಗ ಇದು ಸ್ಟೆಪ್ಪು ಕಂಪ್ಲೀಟ್ ಆಯ್ತು. ಈಗ 3rd ಸ್ಟೆಪ್ನು ನಾನಿಲ್ಲೇ ತೋರ್ಸಾಕತ್ತೀನಿ ನೋಡ್ರಿ. ಹೇಳಿದ್ನಿಲ್ಲ ರೀ ಯಾವ ಸ್ಟೆಪ್ ಒಳಗೂ ಆ ದಾರಾನ ಬಿಡೋಂಗಿಲ್ಲ. ಈಗ ಸ್ಟಾರ್ಟಿಂಗು ಹಿಂಗೆ ಮಾಡ್ಬೇಕ್ರಿ. ಅಂದರೆ ಈಗ ಈ ಕಡೆ ಮುಗಿಸಿನಲ್ರಿ, ಎಂಡ್ ಈ ಕಡೆ ಮಾಡೀನಿ, ವಾಪಸ್ ಈ ಕಡೆಯಿಂದನ ವಾಪಸ್ ಸ್ಟಾರ್ಟ್ ಮಾಡಕತ್ತೀನಿ. ಈಗ ನೋಡ್ರಿ ಇಲ್ಲೇ ಗಂಟು ಕಟ್ಟಿದ್ನಲ್ಲ, ಈ ಕಡೆ ದಾರ ಬಿಡೋಂಗಿಲ್ಲ. ಬಿಟ್ಟರೆ ಅದನ್ನು ಕಟ್ಟಕ್ಕೆ ಆ ಕಡೆ ಇರಲ್ಲ. ಹಾಗಾಗಿ ಈಗ ಇಷ್ಟು ಕಟ್ಕೊತ ಬಂದು ನೋಡ್ರಿ. ಲಾಸ್ಟ್ ಸ್ಟೆಪ್ ರೀ ಇದು. ಲಾಸ್ಟ್ ಸ್ಟೆಪ್ಪೂ ಇದೇ ಸೇಮ್, ಎಲ್ಲ ಸ್ಟೆಪ್ನು ಸೇಮ್ ರೀ. ಹೀಗೆ ಗಂಟು ಹಾಕುವಂತ ಬರೋದು ಇದು ಒಂದ್ಕೊಂದು. ನೀವು ಒಂದು ಸತಿ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಈ ಥರ ಕುಚ್ಚು ಕಟ್ಟಕ್ಕೆ ನಿಮ್ಗೆ ಈಸಿಯಾಗಿ ಆಮೇಲೆ ಐಡಿಯಾ ಬಂದುಬಿಡ್ತೈತಿ ಹೆಂಗೆ ಕಟ್ಟೋದು ಏನು ಅನ್ನೋದು. ಈಗ ನೋಡ್ರಿ ಇಲ್ಲೇ ನಾನು ಎಂಡ್ ಪಾಯಿಂಟಿಗೆ ಬಂದೀನಿ. ಅಂದ್ರೆ ಈಗ ಲಾಸ್ಟ್ ರೀ ಇದು, ಲಾಸ್ಟ್ ಸ್ಟೆಪ್ ಇದು. ಈ ಥರ ಕಟ್ಟಿ ನೆಕ್ಸ್ಟು ಕುಚ್ಚು ಹಾಕೊಂಡ್ಬಿಡೋದ್ರಿ. ಇದಕ್ಕೆ ಈ ಥರ ಕಟ್ಕೊಂಡು ಕುಚ್ಚು ಹಾಕ್ಕೊಳಕ್ಕೆ ಸ್ವಲ್ಪ ನೀವು ಗ್ಯಾಪು ಬಿಟ್ಕೋಬೇಕು. ಅಂದ್ರೆ ಕುಚ್ಚು ಅದ್ರೊಳಗೆ ಹೋಗ್ಬೇಕಲ್ರಿ. ನಾವು ಎಷ್ಟು ಎಳೆ ದಾರ ತೊಗೊತೀವಿ ಅದ್ರ ಮೇಲೆ ಡಿಪೆಂಡ್ ಆಕೈತಿ. ಈಗ ನೋಡ್ರಿ ಇಷ್ಟು ನಾನು ಕಟ್ಟಿ ರೆಡಿ ಮಾಡೀನಿ. ಇದಕ್ಕಿಂತ ನೆಕ್ಸ್ಟ್ ಸ್ಟೆಪ್ಪು ಬೇಕಂದ್ರೂ ನೀವು ಕಟ್ಕೋಬೋದು. ನಾನಿಲ್ಲಿ 3 ಸ್ಟೆಪ್ಪಿಗೆ ಸ್ಟಾಪ್ ಮಾಡೀನಿ. ಇಷ್ಟ ಸಾಕಂತಂದು ಈಗ ಇವನ್ನೇನು ಕಟ್ ಮಾಡ್ಕೊತ ಕುಂದ್ರೋದು ಬೇಡ್ರಿ. ಲಾಸ್ಟಿಗೆ ಕಟ್ ಮಾಡೋಕ್ಕೆ ಬರುತ್ತೆ. ಅಂದರೆ ಒಮ್ಮೆ ಕುಚ್ಚು ಹಾಕಿ ಕಟ್ ಮಾಡಿಬಿಡೋದ್ರಿ. ಈಗ ಏನು ಕಟ್ ಮಾಡೋ ಅವಶ್ಯ ಇರೋಂಗಿಲ್ಲ. ಆದರೆ ಗಂಟು ಗಟ್ಟೆಗೆ ಹಾಕ್ಬೇಕ್ರಿ. ಯಾಕಂದ್ರೆ ಅದ್ರ ಮೇಲೆ ನಮ್ಮ ಕುಚ್ಚು ಬರುತ್ತಲ್ಲ, ಹಾಗಾಗಿ ಗಂಟನ್ನ ಗಟ್ಟೆಗೆ ಹಾಕಬೇಕು. ಅದು ಸಿಲ್ಕ್ ಥ್ರೆಡ್ ಇರುತ್ತಲ್ರಿ, ಗಂಟು ಬಿಚ್ಚೋ ಚಾನ್ಸ್ ಇರುತ್ತೆ. ಆ ಗಂಟು ಬಿಚ್ಚಂದ್ರೆ ಕುಚ್ಚುನು ಹಾಳಾಗುತ್ತಲ್ಲ, ಹಾಗಾಗಿ ಗಂಟು ಸ್ವಲ್ಪ ಟೈಟಾಗಿ ಹಾಕಿ. ಈಗ ನೋಡ್ರಿಲ್ಲೇ ನಾನು 300 ಎಳೆನ ದಾರ ತೊಗೊಂಡೀನಿ. ಅಂದರೆ 150 ರೌಂಡ್ಸ್ ಮಾಡ್ಕೊಂಡೀನಿ. ಡಬಲ್ ಮಾಡಿದಾಗ 300 ಸ್ಟಾರ್ಟ್ಸ್ ಆಗುತ್ತೆ. ಹಂಗಾಗಿ ನಾನಿಲ್ಲೇ 300 ಎಳೆನ ಮಾಡ್ಕೊಂಡೇನಿ. ಕುಚ್ಚು ಸ್ವಲ್ಪ ಸಣ್ಣ ಕಟ್ಬೇಕ್ರಿ, ಭಾರಿ ಲುಕ್ ಕಾಣಿಸ್ತೈತಿ. ನಾನಿಲ್ಲೇ ಸೆರಗಿನ ಕಲರು ಕುಚ್ಚು ಕಟ್ಟಾಕತ್ತೀನಿ. ಬಾಡಿ ಕಲರು ಅಂದ್ರೆ ಸೀರೆ ಕಲರ್ ಅದು ಇದನ್ನು ಹೆಣ್ಕೊಂಡೆ ನೋಡ್ರಿ. ಇಲ್ಲೇ ಗಂಟು ಹಾಕ್ಕೊಂಡೇನಿ. ಈಗ ನೋಡ್ರಿ ನಾನು ಕುಚ್ಚು ಕಟ್ಟಕ್ಕೆ ದಾರ ರೆಡಿ ಮಾಡಿಕೊಂಡು ಇಲ್ಲೇ ಕುಚ್ಚು ಕಟ್ಟಾಕತ್ತೇನೆ. ಇದನ್ನು ಏನು ಮಾಡ್ಬೇಕಪ್ಪ ಅಂತಂದ್ರೆ ಈ ಜರಿ ಥ್ರೆಡ್ ತೊಗೋಬೇಕ್ರಿ. ಜರಿ ಥ್ರೆಡ್ ತೊಗೊಂಡು ಸೂಜಿಗೆ ಗಂಟು ಹಾಕ್ಕೊಂಡು ಇಟ್ಕೋಬೇಕ್ರಿ. ಗಂಟು ಹಾಕ್ಕೊಂಡು ಇಟ್ಕೊಂಡು ಹಿಂದ್ಲಿಂತ ಸೂಜಿನ ಮುಂದೆ ತೊಗೊಂಬರ್ಬೇಕ್ರಿ ಫಸ್ಟು. ಆಮೇಲೆ ಹಿಂದಿಂತ ಅದು ಚುಚ್ಕೋಬಾರ್ದ್ರಿ. ಫಸ್ಟ್ ಟೈಮ್ ಚುಚ್ಕೊಂಡಿರ್ತೀವಲ್ಲ, ಆಮೇಲೆ ನೆಕ್ಸ್ಟ್ ಟೈಮಿಂದ ಹಿಂದೆ ಸೂಜಿ ತೊಗೊಂಡು ಅದಕ್ಕೆ ಹಿಂಗೆ ಗಂಟು ಹಾಕ್ಕೊಂತ ಸ್ವಲ್ಪ ಜಗ್ಬೇಕ್ರಿ. ಪೂರ್ತಿ ಟೈಟಾಗಿನೂ ಜಗ್ಬಾರ್ದು, ಪೂರ್ತಿ ಲೂಸ್ನು ಬಿಡಬಾರ್ದು. ಪೂರ್ತಿ ಟೈಟಾಗಿ ಜಗ್ಗಕ್ಕೆ ಹೋದ್ರೆ ಅದು ಜರಿ ಥ್ರೆಡ್ ಏನಿರುತ್ತಲ್ರಿ ಹರ್ಕೊಂಬಂದುಬಿಡ್ತೈತಿ. ಹಾಗಾಗಿ ನಿಮಗೆ ಗೊತ್ತಾಕೈತ್ರಿ ಅದು ಜಗ್ಗೋವಾಗ. ಈ ಥರ ಇದನ್ನು ಹಾಕಿ 3 ಸತಿ ಹಾಕಿ ಗಂಟು ಹಾಕಿದ್ರೆ ಆಮೇಲೆ ಲಾಸ್ಟಿಗೆ ಒಂದು ಸತಿ ಇದ್ರೊಳಗಡೆ ಹಾಸಿ ಸೂಜಿನ ಹೊರಗೆ ತೊಗೊಂಬರೋದ್ರಿ. ಕುಚ್ಚು ಟೈಟಾಗಿ ಕುಂದಿರ್ತೈತಿ. ಆಮೇಲೆ ನಮ್ಗೆ ಎಷ್ಟು ಸೈಜಿಗೆ ಬೇಕಲ್ಲ ಅಷ್ಟು ಸೈಜಿಗೆ ಕುಚ್ಚನ್ನ ಕಟ್ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ನಾನು ಜರಿ ಥ್ರೆಡ್ನ ಎಳ್ಯಾಕತ್ತೀನಿ. ಕರೆಕ್ಟಾಗೂ ಇಲ್ಲಿ ಒಂದು ಸ್ವಲ್ಪ ಟೈಟಾಗಿ ಎಳ್ಕೊಬೇಕ್ರಿ. ಎಳೆದ ತಕ್ಷಣ ಸಣ್ಣದಾಗಿ ಕಟ್ ಮಾಡಿಬಿಡ್ರಿ. ಇದನ್ನ ಕುಚ್ಚು ಎಲ್ಲಿ ಮಟ್ಟ ಇರುತ್ತಲ್ಲ ಅಲ್ಲಿ ತನೂ ಜರಿ ಥ್ರೆಡ್ನ ಬಿಡ್ರಿ. ನೀವು ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ರೆ ಅದು ಜಾರೋ ಚಾನ್ಸಸ್ ಇರ್ತೈತಿ. ಹಾಗಾಗಿ ಉದ್ದನ ಬಿಡ್ಬೇಕ್ರಿ ಜರಿ ಥ್ರೆಡ್ನು. ನಾನು ಈ ಥರ ಕುಚ್ಚು ಕಟ್ತೇನೆ ರೀ. ಅಂದ್ರೆ ಜರಿ ಥ್ರೆಡ್ನ ಈ ಥರ ಕಟ್ತೇನೆ. ಒಬ್ಬೊಬ್ಬರು ಹೂ ಕಟ್ತಾರಲ್ಲ ಆ ಥರನೂ ಕಟ್ತಾರೆ. ನಾನು ಈ ಥರ ಕಟ್ತೀನಿ ನೋಡ್ರಿ. ಈಗ ಕುಚ್ಚನ್ನ ಸ್ವಲ್ಪ ಟ್ರಿಮ್ ಮಾಡ್ಕೊಳಕತ್ತೀನಿ. ಕಟ್ ಮಾಡೋ ಮುಂದೆ ಹೆಚ್ಚು ಕಮ್ಮಿ ಆತಪ್ಪ, ಒಂದು ಕುಚ್ಚು ದೊಡ್ಡದು ಸಣ್ಣದು ಆತಂದ್ರೆ ದೊಡ್ಡದಾತಂದ್ರೆ ಏನಾದರೂ ಒಂದು ಮಾಡ್ಬೋದು ರೀ. ಸಣ್ಣದಾತಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ. ಹಾಗಾಗಿ ಕುಚ್ಚು ಕಟ್ ಮಾಡೋ ಮುಂದೆ ಸ್ವಲ್ಪ ಹುಷಾರಾಗೆ ಕಟ್ ಮಾಡ್ಬೇಕ್ರಿ. ದೊಡ್ಡದು ಕಟ್ ಮಾಡಿದರೆ ಟ್ರಿಮ್ ಮಾಡ್ಕೋಬೋದು. ಬಟ್ ಸಣ್ಣದು ಕಟ್ ಮಾಡಿದರೆ ಏನು ಮಾಡೋಕ್ಕಾಗಲ್ಲ. ಮತ್ತು ಆ ಕುಚ್ಚನ್ನ ಕಟ್ ಮಾಡಿ ಬಿಚ್ಚಿ ಮತ್ತೊಮ್ಮೆ ಕುಚ್ಚು ಕಟ್ಟಬೇಕಾಗತ್ತೆ. ಹಾಗಾಗಿ ವೇಸ್ಟ್ ಆಗುತ್ತೆ. ಕುಚ್ಚು ಕಟ್ಟಿ ಆಮೇಲೆ ಕಟ್ ಮಾಡೋವಾಗ ದಾರಾನ ಹುಷಾರಾಗಿ ಕಟ್ ಮಾಡಿರಿ. ಒಂದು ಸ್ವಲ್ಪ ದೊಡ್ಡದಾದ್ರೂ ಚಿಂತಿಲ್ಲ, ಸಣ್ಣದು ಮಾತ್ರ ಕಟ್ ಮಾಡಿಬಿಡ್ರಿ. ಬಾಜು ಇರುತ್ತಲ್ಲ ಕುಚ್ಚು, ಅದ್ರದ್ದು ಅಳತಿ ತೊಗೊಂಡು ನೀವು ಕಟ್ ಮಾಡಿರಿ. ಈಗ ನೋಡಿರಿ ಕುಚ್ಚು ಕಟ್ಟಿದ ಮೇಲೆ ಯಾವ ಥರ ಕಾಣುತ್ತಂತಂದು ನಾನು ಇಲ್ಲೇ ತೋರ್ಸಾಕತ್ತೀನಿ. ಫುಲ್ ಸ್ಯಾರಿ ಕಟ್ಟಿ ನೋಡಿರಿ. ಭಾಳ ಅಂದ್ರೆ ಭಾಳ ಚಂದ ಕಾಣಕತ್ತಿತ್ತು ಈ ಕುಚ್ಚು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನೋಡಾಕತ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ವಿಡಿಯೋ ಲೈಕ್ ಮಾಡಿರಿ. ಆಮೇಲೆ ಈ ಕುಚ್ಚು ನಿಮಗೆ ಹೆಂಗೆ ಅನ್ನಿಸ್ತು ಅಂತಂದು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನಿಮ್ಗೇನಾದರೂ ಇನ್ನೂ ಈ ವಿಡಿಯೋದಾಗ ಡೌಟ್ ಇತ್ತಪ್ಪ ಹೆಂಗೆ ಕಟ್ಟೋದು ಏನು ಅಂತಂದ್ರೆ, ನಿಮ್ಗೆಲ್ಲಾದರೂ ಡೌಟ್ ಬಂದ್ರೆ ನನಗೆ ಕಮೆಂಟ್ ಮಾಡಿರಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಂತ. ನೋಡಿರಿ ಭಾಳ ಚಂದ ಕಾಣಕತ್ತಿತ್ತು. ಸೀರೆ ಉಟ್ಕೊಂಡಾಗಂತೂ ಇನ್ನೂ ಚಂದ ಕಾಣ್ತೈತಿ. ಈ ಸೀರೆಗೆ ಇದೇ ಥರ ಕುಚ್ಚು ಕಟ್ಟಿದ್ರನ ಚಂದ ಕಾಣಿಸ್ತೈತ್ರಿ.
ನೀವು ಹಂಗೆ ನಾರ್ಮಲ್ ಬೇಬಿ ಕುಚ್ಚು ಕಟ್ಟಿದ್ರೆ ಅಷ್ಟು ಲುಕ್ ಅನ್ಸಂಗಿಲ್ಲ ಈ ಸೀರೆ. ಸ್ವಲ್ಪ ಒಂದು 6 ದಾರ ಮಾಡಿಕೊಂಡು ಒಂದು ಸ್ವಲ್ಪ ಟೈಮ್ ಕೊಟ್ಟು ಈ ಥರ ನಾವು ಕುಚ್ಚು ಕಟ್ಕೊಂಡು ಬಂದ್ರೆ ಲುಕ್ ಅಂತೂ ಭಾರಿ ಚಂದ ಇರ್ತೈತಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡ್ಬೇಕಂತಂದು ಗೊತ್ತೈತಲ್ರಿ. ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಿಮ್ಗೆ ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅದನ್ನು ಹೇಳ್ರಿ. ಹೇಳಕತ್ತೀನಲ್ರಿ, ಏನಾದರೂ ಡೌಟ್ ಇದ್ರೂ ನನಗೆ ಕಮೆಂಟ್ ಮಾಡಿರಿ. ನಿಮ್ಗೆ ಕಮೆಂಟ್ನಾಗ ರಿಪ್ಲೈ ಮಾಡಿ ಡೌಟ್ನ ಕ್ಲಿಯರ್ ಮಾಡ್ತೀನಂತ. ಆಮೇಲೆ ಈ ಸೀರೆ ಹೆಂಗೆ ಕಾಣತೈತಿ, ನೀವು ಯಾರ್ಯಾರೆಲ್ಲ ಯಾವ ಥರ ಕುಚ್ಚು ಕಟ್ಟಿರಿ ನನಗೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ. ಬಾಯ್ ಬಾಯ್.